ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಎಕ್ಸ್ಟ್ರೀಮ್ ಕನ್ನಡಿಗ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫೈನಲಿ ಆಫ್ಟರ್ ಲಾಂಗ್ ಗ್ಯಾಪ್ ನಮ್ಮ ಚಾನಲ್ ಒಂದು ಫುಲ್ ಲೆಂತ್ ವೀಡಿಯೋ ಬರ್ತಾಯಿದೆ. ಪ್ರಾಮಿಸ್ ಮಾಡಿದ ವೀಡಿಯೋ ನೋಡಿದ್ರೆ GTA ಏನೇನಪ್ಪ ಯಾವುದೋ ಗೇಮ್ ಆಡ್ತಾವನೆ, ಫೋನಲ್ಲಿ ನೋಡೋ ಗೇಮ್ ಅನ್ಕೊತೀರಾ. ಇದು ನಾನು ನೀವು ಮುಂಚೆ ಆಡಿರೋ ಥರ ಕ್ಲಾಶ್ ಆಫ್ ಕ್ಲಾನ್ಸ್ ಗೇಮ್ ಅಲ್ಲ. ನೋಡೋಕೆ ಕ್ಲಾಶ್ ಆಫ್ ಕ್ಲಾನ್ಸ್ ಥರನೇ ಇರುತ್ತೆ. ಆದರೆ ಜಸ್ಟ್ ಇಮ್ಯಾಜಿನ್, ಕ್ಲಾಶ್ ಆಫ್ ಕ್ಲಾನ್ಸಲ್ಲಿ ನಿಮಗೆ ಅನ್ಲಿಮಿಟೆಡ್ ಜೆಮ್ಸ್ ಇದ್ದರೆ ಹೆಂಗಿರುತ್ತೆ, ಅನ್ಲಿಮಿಟೆಡ್ ಲೂಟು, ಗೋಲ್ಡು, ಎಲಿಕ್ಸರ್ ಎಲ್ಲ ಹೆಂಗಿದ್ರೆ ಹೆಂಗಿರುತ್ತೆ. ಸೊ ನಾವಿವತ್ತು ಅದೇ ಗೇಮ್ನ ಆಡ್ತಾಯಿದ್ದೀವಿ. ಆ ಗೇಮ್ ಹೆಸರು ಬಂದು ನಲ್ಸ್ ಕ್ಲ್ಯಾಶ್ ಅಂತ. ನೋಡೋಣ ಬನ್ನಿ ಹೆಂಗಿರುತ್ತೆ, ಏನಿರುತ್ತೆ ಗೇಮಲ್ಲಿ ಅಂತೆಲ್ಲ. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದರೆ ನಾನು ನೋಡೋವಾಗ ಎಷ್ಟು ದಿನ ಕಾಯಬೇಕಿತ್ತು ಅಪ್ಗ್ರೇಡ್ ಮಾಡಬೇಕಂದ್ರೆ ಎಲ್ಲ. ಅದನ್ನು ಬೇಗ ಅಪ್ಗ್ರೇಡ್ ಮಾಡಬೇಕಂದ್ರೆ ಜೆಮ್ಸ್ ಕೇಳ್ತಾಯಿತ್ತು. ನಮ್ಮ ಹತ್ರ ನೋಡಿದ್ರೆ ಜೆಮ್ಸ್ ಇರ್ತಿರಲಿಲ್ಲ, ತಗೊಳ್ಳೋ ದುಡ್ಡು ಇರ್ತಿರಲಿಲ್ಲ. ಬಟ್ ಇವತ್ತು ಒಂದು ಕ್ಲಾಶ್ ಆಫ್ ಕ್ಲಾನ್ಸ್ದು ಮಾಡೆಡ್ ವರ್ಷನ್ ಗೇಮ್ ಇದೆ, ಜೊತೆಲಿ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಗೈಸ್. ಸೊ ಹಾಯ್ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಟು ಮೈ ವರ್ಲ್ಡ್ ಆಫ್ ನಲ್ಸ್ ಕ್ಲ್ಯಾಶ್. ಸೊ ಇವತ್ತಿಂದ ನಾವು ಇದೇ ಊರಲ್ಲಿ ಇರ್ತಾಯಿದ್ದೀವಿ. ಸೊ ಬರ್ತಾ ಇದ್ದಂಗೆ ಏನೋ ಹೇಳ್ತವ್ರೆ, ನೈಸ್ ಅಟ್ಯಾಕಿಂಗ್ ಇಸ್ ದ ಬೆಸ್ಟ್ ವೇ ಟು ಗೆಟ್ ದ ಲೂಟ್, ವಾಟ್ ಶೆಲ್ ವಿ ಕಾಲ್ ಯು. ನೇಮ್ ಕೇಳ್ತವ್ರೆ ಗೈಸ್. ನಮ್ಮ ನೇಮ್ ಯಾಕನ್ನ ಬನ್ನಿ, XK ಕಂಪ್ಲೀಟ್ ನೇಮ್ ಯಾಕನ್ನ ಗೈಸ್. ಲೈಕ್ ಎಕ್ಸ್ಟ್ರೀಮ್ ಕನ್ನಡಿಗ, YT ಅಂತಲೂ ಬರಬೇಕು, ಕನ್ನಡ ಅಂತಲೂ ಬರಬೇಕು. ಸೊ KAN ಹಾಕೋದಾ ಇಲ್ಲ KA ಹಾಕೋಣ ಗೈಸ್, ಸಾಕು. ನಮ್ಮದು ಬೋರ್ಡ್ ಇದೆ ಅಲ್ವಾ, ಅದೇ ಥರ ಚೆನ್ನಾಗಿದೆ. XKYTKA, ನೈಸ್ ನೇಮ್. ಬೇರೆ ನೇಮ್ ಮೇಲೆ ಬೇಕಂದರೆ ಕಮೆಂಟಲ್ಲಿ ಹೇಳಿ ಗೈಸ್, ಹಂಗೆ ಚೇಂಜ್ ಮಾಡೋಣ. ಸೊ ಅಲ್ಲಿ ನೋಡಿ ಗೈಸ್, ಲೂಟ್ ನೋಡಿ, ಎಲಿಕ್ಸರ್ ನೋಡಿ, ಡೈಮಂಡ್ಸ್ ನೋಡಿ, ಜಮ್ಸ್ ನೋಡಿ ಗೈಸ್ ಎಷ್ಟಿದೆ. ಮೈ ಗಾಡ್, ಇನ್ನು ಹೊಸ ಪ್ರೊಫೈಲ್ ನೋಡಿ, ಇಷ್ಟೆಲ್ಲ ಅನ್ಲಾಕ್ ಮಾಡ್ಬೇಕು ನಾವು. ಏನೇನೋ ಬಂದಿದೆ ಗೈಸ್ ಹೊಸದು. ನಾನು ಆಡೋವಾಗಿದ್ದೆಲ್ಲ ಇರಲಿಲ್ಲ. ಓ ಮೈ ಗಾಡ್, ನಾನು ಆಡೋವಾಗ ಬಾರ್ಬಿರಿಯನ್ ಕಿಂಗು, ಆರ್ಚರ್ ಕ್ವೀನು, ಗ್ರ್ಯಾಂಡ್ ವಾರ್ಡನ್ ಅಷ್ಟೇ ಇದ್ದಿದ್ದು. ಇದೆಲ್ಲ ಅಚೀವ್ಮೆಂಟ್ಸು ಮಾಡಿದ್ರೆ ಹಂಗೆ ಜಂಪ್ಸ್ ಬರುತ್ತೆ. ಎಲ್ಲ ಮಾಡೋಣ ಗೈಸ್. ಏನು ಬರೋನೇ ಇಲ್ಲ ನೋಡಿ. ದುಡ್ಡು ಎಷ್ಟಿದೆ, ಎಲಿಕ್ಸರ್ ಎಷ್ಟಿದೆ. ಫಸ್ಟ್ ಇದು ಬಿಲ್ಡ್ ಮಾಡೋಣ ರೀ ಗೈಸ್, ಕ್ಲಾನ್ ಕ್ಯಾಸಲ್ಲು. ಡನ್. ಕ್ಲಾನ್ ಕ್ಯಾಸಲೆಲ್ಲ ನಾವು ಆಡೋವಾಗ ನಾರ್ಮಲ್ ಕ್ಲಾಶ್ ಆಫ್ ಕ್ಲಾನ್ಸ್ 4ಗೆ ತಾನೇ ಓಪನ್ ಆಗ್ತೈತಿದು. ನಂಗೆ ಡೌಟ್ ಇದೆ ಗೈಸ್, ನಿಮ್ಗೆ ಏನಾದ್ರು ಗೊತ್ತಿದ್ರೆ ಹೇಳಿ, ಕಮೆಂಟಲ್ಲಿ ತಿಳಿಸಿ. ನನಗೆ ಗೊತ್ತಿರೋ ಪ್ರಕಾರ ಅದು ಟೋನಲ್ 4 ಓಪನ್ ಆಗ್ತದೆ ಅಂದ್ಕೊತೀನಿ. ಫಸ್ಟು ಬರೋ ಬಿಲ್ಡರ್ಸ್ನೆಲ್ಲ ಬೈ ಮಾಡ್ತಾರೆ ಗೈಸ್. ನೋಡಿ ಜಮ್ಸ್ಗೆ ಏನು ಬರೋನೇ ಇಲ್ಲ, ಒತ್ತೋದು ತಗೊಂತಾರದೆ. ಬಿಲ್ಡರ್ಸ್ ತುಂಬ ಇಂಪಾರ್ಟೆಂಟ್ ಗೈಸ್. ಇವಾಗ ನಾನು ಏನಾದರೂ ಬಿಲ್ಡ್ ಮಾಡಬೇಕು ಅಂತಂದರೆ ಒಬ್ಬನಿಗೆ 5 ಬಿಲ್ಡರ್ಸ್ನ ತೊಗೊಳ್ಳೋದು, ಬಿಲ್ಡ್ ಮಾಡ್ತಾ ಹೋಗ್ತಾ ಇರೋದೇ ಅಷ್ಟೇ ಗೈಸ್. ನನಗಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದೆ. ಅಲ್ಲಿ ನೋಡಿ ಗೈಸ್, ಅದೆಲ್ಲ ಐಟಮ್ಸ್ ಎಲ್ಲ ಎಷ್ಟಿದೆ ಅಂತ. ಸುಮ್ಮನೆ ತಗೊಂಡು ಚಚ್ಚಿ ಬಿಸಾಕೋದೆ. ಏನೋ ಇದೆ ಗೈಸ್, ಏನಿದು ಚೇಂಜ್ ಸೀನ್ರಿ ಅಂದರೆ ಇದೆಲ್ಲ ಇತ್ತ ಆವಾಗ. ಇದೇನು ಗೈಸ್ ಇದು, ಓ ಮೈ ಗಾಡ್ ಗೈಸ್, ಏನು ಗೈಸ್ ಈ ಥರ ಇದೆ ಇದೆಲ್ಲ. ನೋಡಿ ಏನೇನೋ ಬಂದಿದೆ ಹೊಸದು, ಇದೆಲ್ಲ ನಾವು ಆಡೋವಾಗ ಇರಲೇ ಇಲ್ಲ. ಕ್ರೇಜಿ ಆಗಿದೆ ಗೈಸ್. ನಿಮ್ಗೆ ಯಾವ್ದಾದ್ರು ಚೆನ್ನಾಗಿರೋದು ಗೊತ್ತಿರೋ ತಿಳಿಸಿ ಗೈಸ್ ಕಮೆಂಟಲ್ಲಿ, ಅದೇ ಸೀನ್ರಿ ಹಾಕೋಣ. ನೋಡಿ ಏನೇನೋ ಅಂದ್ರೆ ಲೋಡೇ ಆಗ್ತಾ ಇಲ್ಲ. ನೆಕ್ಸ್ಟ್ ಲೆವೆಲ್ ಗೈಸ್. ಓ ಮೈ ಗಾಡ್, ಏನಿದೆಲ್ಲ. ನಾವು ಆಡೋವಾಗ ಹಿಂದೆ ಅದೊಂದು ಗ್ರೀನ್ ಪ್ಯಾಚ್ ಬಿಟ್ಟರೆ ಏನೂ ಇರ್ತಾ ಇರಲಿಲ್ಲ. ಇದೆಲ್ಲ ಏನಿದೆ ಹೊಸದು, ಏನೇನೋ ಬಂದಿದೆ ಗೈಸ್. ನೋಡಿ ಸ್ಪೇಸ್ ಸೀನ್ರಿ, ಫುಟ್ಬಾಲು, ವೈಲ್ಡ್ ವೆಸ್ಟು, ಆ್ಯನಿಮೆ, ಯಾವ್ದಾಕ ಲೆಜೆಂಡ್ರಿ ಅಂತೆ ಗೈಸ್. ಕ್ಲಾಶ್ ಆಫ್ ಡ್ರ್ಯಾಗನ್ಸ್ ಇದಾಕದ ಇದು ಮುಂದೆ ಚೆಕ್ ಮಾಡೋಣ ಇನ್ನೇ ಯಾವುದಾಗಿದೆ ಅಂತ. ಜಸ್ಟಿಸ್ಸು, ಓ ಮೈ ಗಾಡ್, ಇದ್ಯಾವುದು ಇಯರ್ ಆಫ್ ದ ಸ್ನೇಕ್ ಅಂತೆ ಗೈಸ್. WW ಇದೆಲ್ಲ ಮಿಕ್ಕಿದೆಲ್ಲ ಟೋನಲ್ 14ಗೆ ಗೈಸ್. ನನಗೆ ತುಂಬ ಇಷ್ಟ ಆಯಿತು ಗೈಸ್. ಲೆಜೆಂಡ್ರಿ ಇದು, ಇಯರ್ ಆಫ್ ದ ಸ್ನೇಕ್ ಅಂತೆ. ನೋಡಿ ಗೈಸ್ ಆ್ಯನಿಮೇಷನ್. ಓ ಮೈ ಗಾಡ್ ಗೈಸ್, ಕಲರ್ಸ್ ನೋಡಿ ಗೈಸ್ ಏನಿದೆ ಸೀನ್ರಿ ಇದು. ನೋಡಿ ಯಪ್ಪ, ಗೇಮ್ ಆಡೋದೇ ಬೇಡ, ಇದನ್ನ ನೋಡ್ಕೊಂಡು ಕುತ್ಕೊಂಡ್ಬಿಡ್ತೀನಿ ದಿನ ಬೆಳಿಗ್ಗೆ ಸಾಯಂಕಾಲ ನಾನು. ಅಲ್ಲಿ ನೋಡಿ ಕ್ರೇಜ್. ಓ ಮೈ ಗಾಡ್, ಇಲ್ಲಿ ನೋಡಿ ಗೈಸ್ ಮೇಲೆ ಹಾವೆ ಡ್ರ್ಯಾಗನ್ ಯಾವುದೋ ಒಂದು ಗೈಸ್. ನಾವು ಆಡೋವಾಗ ಏನಿತ್ತು ಗೈಸ್, ವೇಸ್ಟು.
ಬೋರಿಂಗ್ ಗೇಮು ಗಂಟೆ ಅನ್ನೋದು ದಿನಗಳು ವಾರಗಳು ಕಾಯಬೇಕಿತ್ತು ಅಪ್ಡೇಟ್ಗೆ. ಈ ಥರ ಒಂದು ಸೀನ್ರಿ ಕೊಟ್ಟರೆ ಸಾಕು, ನಾನು ಒನ್ನಲ್ಲೇ ಇದ್ಬಿಡ್ತೀನಿ. ಇವಾಗೆಲ್ಲ ಬೇಗ 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 ಬಿಲ್ಡ್ ಮಾಡಿಬಿಡೋಣ ಗೈಸ್. ಇಲ್ಲಿಂದ ನೋಡಿ ಗೈಸ್, ಬಿಲ್ಡಿಂಗ್ ಏನು ಫಾಸ್ಟಾಗಿ ಆಗುತ್ತೆ ಅಂತ. ಸುಮ್ಮನೆ ಹಂಗೆ ರಪ್ಪ ಅಂತ ಮಾಡ್ಕೊಂಡು ಹೋಗ್ತಾ ಇರೋದೆ. ಒತ್ತೋದು, ಜೆಮ್ಸ್ ಕೊಡೋದು, ಫಿನಿಷ್ ಮಾಡಿಸೋದು ಗೈಸ್. ನೀವು ಇದೆಲ್ಲ 3x ಸ್ಪೀಡಲ್ಲಿ ನೋಡ್ತಾ ಇದ್ದೀರಾ ಗೈಸ್, ಯಾಕಂದರೆ ಇದೆಲ್ಲ ಸಿಕ್ಕಾಪಟ್ಟೆ ಬೋರಿಂಗ್ ಕೆಲಸ. ನೀವು ಕ್ಲಾಶ್ ಆಫ್ ಕ್ಲಾನ್ಸಲ್ಲೂ ಕೂಡ ಇದನ್ನು ಮಾಡ್ತೀರಾ. ಅದರಲ್ಲಿ ಏನಂದರೆ ವೆಯ್ಟ್ ಮಾಡಲ್ಲ, ಅದರಲ್ಲಿ ವೆಯ್ಟ್ ಮಾಡಬೇಕು, ಇದರಲ್ಲಿ ವೆಯ್ಟ್ ಮಾಡೋಂಗಿರಲ್ಲ. ಸೊ ನಿಮಗೆ ಬೋರಾಗಿ ಬರ್ತಂತ ಇದನ್ನು ಸ್ಪೀಡ್ ಇನ್ಕ್ರೀಸ್ ಮಾಡಿದ್ದೀನಿ. ಜಸ್ಟ್ ಅಲ್ಲಿ ನೋಡಿ ಗೈಸ್, ಸೆಲೆಕ್ಟ್ ಮಾಡೋದು, ಕೊಡೋದು, ಜಮ್ಸ್ ಕೊಡೋದು ಅಷ್ಟೇ. ಬಟ್ ಆಲ್ರೆಡಿ ನಾನು 4000 ಜಮ್ಸ್ ಖಾಲಿ ಮಾಡಿಬಿಟ್ಟಿದ್ದೀನಿ ಗೈಸ್. ಅದರಲ್ಲಿ ಮೆಜಾರಿಟಿ ಬಿಲ್ಡರ್ಗೆ ಹೋಗಿದೆ, ಯಾಕಂದರೆ ನೀವು 5th ಬಿಲ್ಡರ್ನ ತೊಗೊಬೇಕು ಅಂದರೆ ಆಲ್ಮೋಸ್ಟ್ 2000 ಜಮ್ಸ್ ಬೇಕು ಗೈಸ್. ಅದಕ್ಕೆ ಆದಷ್ಟು 1 ಮಿನಿಟ್ ಆಗೋದಕ್ಕೆ ಅಷ್ಟು ಯೂಸ್ ಮಾಡ್ತಾಯಿಲ್ಲ, ಸ್ವಲ್ಪ ಜಾಸ್ತಿ ಇರುತ್ತೆ ಅಲ್ವಾ, ಅಂದರೆ 2 ಮಿನಿಟ್ಸ್ ಅಂತ. ನೀವು ಅನ್ಬೋದು ಇನ್ನೇನಪ್ಪ 2 ಮಿನಿಟ್ಸ್ ಜಾಸ್ತಿ ಅಂತಾನೆ ಅಂತ. ಜಮ್ಸ್ ನೋಡಿ ಗೈಸ್ ಎಷ್ಟಿದೆ, ಏನು ಮಾಡ್ತೀರಾ ಅಷ್ಟನ್ನೆಲ್ಲ ಇಟ್ಕೊಂಡು. ಅದಕ್ಕೆ ಎಲ್ಲ ಫಾಸ್ಟಾಗಿ ಆಗೋಗ್ಲಿ ಅಂತ. ಕಂಪ್ಲೀಟಾಗಿ ಇವಾಗ ನಾನು ಟೌನ್ ಹಾಲ್ 2 ಅಲ್ಲಿದ್ದೀನಿ. ಟೌನ್ ಹಾಲ್ 2ನ ಕಂಪ್ಲೀಟ್ ಮ್ಯಾಕ್ಸ್ ಔಟ್ ಮಾಡೋಣ ಗೈಸ್. ನನಗೆ ಟೌನ್ ಹಾಲ್ ಮೇಲೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಗೈಸ್, ಅಂದರೆ ಆಟೋಮೆಟಿಕ್ಕಾಗಿ ಅದು ಆಗುತ್ತೆ, ಮಾಡಬೇಕು. ಬಟ್ ನನಗೆ ಜಾಸ್ತಿ ಏನೊಂದು ಇಂಟ್ರೆಸ್ಟ್ ಬರ್ತಿರೋದು ಜಮ್ಸ್ ಯೂಸ್ ಮಾಡೋದಕ್ಕೆ, ಎಲ್ಲ ಬೇಗ ಬಿಲ್ಡ್ ಮಾಡೋದಕ್ಕೆ. ಬಟ್ ಇವಾಗಂತೂ ಆ ಬೇಸ್ ನೋಡಿದ್ಮೇಲೆ ನೆಕ್ಸ್ಟ್ ಲೆವೆಲ್ ಇಂಟ್ರೆಸ್ಟ್ ಬಂದಿದೆ ಗೈಸ್ ಗೇಮ್ ಮೇಲೆ. ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ ನಾವು ರಿಯಲ್ ಕ್ಲಾಶ್ ಆಫ್ ಕ್ಲಾನ್ಸಲ್ಲಿ ಹಿಂಗೆ ಮಾಡ್ಬೋದಾ ಅಂತ. ನಿಮ್ಗೆ ಯಾರಾದರೂ ಇನ್ ಕೇಸ್ ಗೊತ್ತಿದ್ರೆ ಹೇಳಿ ಗೈಸ್, ರಿಯಲ್ ಕ್ಲಾಶ್ ಆಫ್ ಕ್ಲಾನ್ಸಲ್ಲಿ ಹಿಂಗೆ ನಾವು ಬೇಸ್ ಚೇಂಜ್ ಮಾಡ್ಕೊಬೋದಾ, ಇಲ್ಲ ಅದಕ್ಕೆ ಏನಾದರೂ ರೆಸ್ಟ್ರಿಕ್ಷನ್ಸ್ ಇದೆಯಾ ಅಂತ. ಇಲ್ಲಿ ಮಾತ್ರ ಏನಿಲ್ಲ, ನೀವೇ ನೋಡ್ರಿ ತಾನೆ, ದಿನ ನಾನು ಬೇಸ್ ಹಾಕೊಂಡು ಆಡ್ಬೋದು. ಬಟ್ ನನಗೆ ಈ ಬೇಸ್ ಸಖತ್ ಇಷ್ಟ ಆಯಿತು ಗೈಸ್. ಅದರಲ್ಲಿ ಹಿಂದೆ ಒಂದು ಟ್ಯೂನ್ ಬರ್ತಿದೆ ನೋಡಿ, ಆ ಟ್ಯೂನ್ ಮಾತ್ರ ನೆಕ್ಸ್ಟ್ ಲೆವೆಲ್ ನೋಡಿ. ಎಲ್ಲ ಕೊಟ್ಟು ಜಮ್ಸ್ ಕೊಟ್ಟು ಎಲ್ಲ ಫಿನಿಶ್ ಗೈಸ್. ನೋಡಿ ಮಾತಾಡ್ತಾನೆ ಎಷ್ಟು ಒಂದು ನಿಮಗೆ 3xಲ್ಲಿ ಇಷ್ಟೊತ್ತಾಗಿದೆ ಅಂದರೆ ನನಗೊಂದು 10 ಮಿನಿಟ್ಸ್ ಆಗಿರ್ಬೋದು. 10 ಮಿನಿಟ್ಸು ಅಲ್ಲ, ಅದಕ್ಕಿಂತ ಕಮ್ಮಿ ಗೈಸ್. ಅದರಲ್ಲಿ ನೋಡಿ ಅಪ್ಗ್ರೇಡ್ ಆಗೋಯ್ತು, ಕಂಪ್ಲೀಟ್ ಫುಲ್ ಆಯಿತು. ಏನೋ ಟೌನ್ ಹಾಲ್ 2 ಮ್ಯಾಕ್ಸ್ ಔಟು ಗೈಸ್. ಇಲ್ಲಿ ನೋಡಿ ಗೈಸ್, ಯಾವ ಉಸಿರಾಡ್ತಾ ಇದೆ ಗೈಸ್. ಇದು ಏನು ಗೈಸ್, ಒಂದೊಂದು ಡೀಟೇಲಿಂಗು ಈ ರೇಂಜಲ್ಲಿದೆ. ಇಲ್ಲಿ ಯಾರೋ ಡ್ರಮ್ಸ್ ಬರ್ಸ್ತಾನೆ, ಯಾರು ಇವನು ಗೈಸ್. ನನಗೆ ಈ ಬೇಸ್ ಮಾತ್ರ ಸಖತ್ ಇಷ್ಟ ಇದೆ ಗೈಸ್. ಅಲ್ಲಿ ನೋಡಿ ಗೈಸ್, ಅದು ಸ್ನೇಕ್ ಜೈಂಟ್ ಗೈಸ್, ಅದು ಕ್ರೇಜಿ ಡೀಟೇಲಿಂಗ್ ನೋಡಿ ಗೈಸ್. ಚಿಕ್ಕ ಡೀಟೇಲಿಂಗ್ ಕೂಡ ಏನಿದೆ. ನಾವೆಲ್ಲ ಒಂಥರ ಆ್ಯನಿಮೇಟೆಡ್ ಫಿಲಮಲ್ಲಿ ನೋಡ್ತಿದ್ವಿ ಈ ಥರ ಡೀಟೇಲಿಂಗ್ ಎಲ್ಲ. ಗೇಮ್ನೇ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ರಿ. ಇಲ್ಲಿ ನೋಡಿ ಗೈಸ್, ಸ್ನೇಕ್ ಡಿಸೈನು, ಕ್ರ್ಯಾಕರ್ಸ್, ಇನ್ನೂ ಮೇಲೆ ಹೋಗುತ್ತೆ ಗೈಸ್ ಇದು. ಓ ಮೈ ಗಾಡ್, ಕ್ರೇಜಿ ಗೈಸ್. ಲಿಟ್ರಲಿ ಗೂಸ್ ಬಂಪ್ಸ್ ಬರ್ತಾ ಇದೆ ನೋಡ್ತಾ ಇದ್ರೆ ಬೇಸ್ನ. ನೋಡಿ ಗೈಸ್, ಯಾವುದೋ ಚೈನೀಸ್ ಬೊಂಬೆ ಫಿಲಮ್ ಥರ ಇದೆ. ಏನೇನು ಇದೆ ಇಲ್ಲಿ ನೋಡಿ ಗೈಸ್. ಓ ಮೈ ಗಾಡ್, ಇಷ್ಟು ಕೆಳಗಡೆ ಬರುತ್ತಾ? ನಾನಂತೂ ಕಂಪ್ಲೀಟ್ಲಿ ಬಿಡಿ ಗೈಸ್. ಫಿಕ್ಸು ಬೇಸ್ ಇದೆ ನಂದು, ಫಿಕ್ಸಿನ ಚೇಂಜ್ ಮಾಡೋ ಮಾತೇ ಇಲ್ಲ ಬಿಡಿ. ಎಲ್ಲಿ ನೋಡಿ ಗೈಸ್ ಡೀಟೇಲಿಂಗು. ಇಲ್ಲೇನೋ ಇದೆ, ಏನಿದು? ಏನೋ ಸ್ನೇಕ್ ಬಗ್ಗೆ ಗೈಸ್. ಮೆಟಲ್ಲು, ಇಯರ್ ಸೈಕಲ್ಲು 1701ಇಂದ ಏನೋ ಕತೆ ಗೈಸ್ ಅವ್ರದ್ದು. 2061 ಅಂತಿದೆ. ಓಹ್, ಬಾರ್ಬೆರಿಯನ್ ಅನ್ನ ಸಾಯಿಸ್ಬಿಟ್ಟ ಸ್ನೇಕ್ನ. ಆಂಬಿಷಿಯಸ್ ಬಾರ್ಬೆರಿಯನ್ ಬಿಡಿ ಗೈಸ್, ಅವನಂತರ ಬಾಹುಬಲಿ ಇದ್ದಂಗೆ ಬಾರ್ಬೆರಿಯನ್. ಸುಸ್ತಾಗ್ಬಿಡ. ಕತೆ ನೋಡಿ ಗೈಸ್ ಹೆಂಗೆ ತೋರಿಸ್ತವ್ರೆ. ಬೇಸ್ ಬಿಡಿ ಗೈಸ್, ನೆಕ್ಸ್ಟ್ ಲೆವೆಲ್ ಬೇಸು. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಬೇಸ್ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ ಗೈಸ್. ನನಗಂತೂ ಎನಿ ಡೇ ಎನಿ ಟೈಮ್ ಇದೇ ಬೇಸ್ ಫಿಕ್ಸು ಗೈಸ್, ಚೇಂಜ್ ಮಾಡೋ ಮಾತೇ ಇಲ್ಲ. ಬಟ್ ಬೇರೆ ಬೇಸೆಲ್ಲ ನೀವು ಹೇಳಿ ಗೈಸ್, ನಿಮಗೆ ಗೊತ್ತಿರುತ್ತೆ ಅಲ್ವಾ, ಯಾವ್ದಾದ್ರು ಇದಕ್ಕಿಂತ ಚೆನ್ನಾಗಿರೋ ಬೇಸ್ ಇದ್ರೆ ಹೇಳಿ. ಡೀಟೇಲಿಂಗ್ ನೋಡಿ ಗೈಸಲ್ಲಿ, ಒಂದೊಂದು ಪರ್ಸನ್ನು ಇದ್ದಾನೆ. ಬಾರ್ಬೇರಿಯನ್ ಇರೋದು ನಂಗೆ ಡೀಟೇಲಿಂಗ್ ಇಷ್ಟ ಆಯಿತು. ನಂಗೆ ಈ ಥರ ಮೈನ್ಯೂಟ್ ಆರ್ಟ್ ಅಂದರೆ ತುಂಬ ಇಷ್ಟ ಗೈಸ್. ಅದೊಂದು ಯೂಟ್ಯೂಬಲ್ಲ ಅದೊಂದು ವೀಡಿಯೋ ಬರುತ್ತೆ ನೋಡಿ ಗೈಸ್, ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಎಂಡ್ಲೆಸ್ ವೀಡಿಯೋ ಅಂತ. ಅದರಲ್ಲಿ ಚಿಕ್ಕದಿಂದ ಡ್ರಾಯಿಂಗ್ ಮಾಡಿಕೊಂಡು ಒಂದು ದೊಡ್ಡ ಡ್ರಾಯಿಂಗ್ ಎಂಡ್ ಆಗುತ್ತೆ. ಅದೇನಂತ ನನಗೂ ಗೊತ್ತಿಲ್ಲ, ಬಟ್ ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ಗೈಸ್. ಇಲ್ಲಿ ನೋಡಿ ಗೈಸ್ ಡೀಟೇಲಿಂಗ್ ಏನೋ ಮಾಡ್ತಾನೆ ಬಾರ್ಬೇರಿಯನ್ನು. ಏನದು
ಓ ಲ್ಯಾಂಪ್ ಗೈಸ್, ಲ್ಯಾಂಪ್ ಬಿಡ್ತಾವನ ಅಲ್ಲಿಂದ. ಇದೇ ಬರ್ತಿರೋದು ಅವಾಗಿಂದ, ಅಲ್ಲಿ ಈ ಕಡೆ ಹೋಗ್ತಾ ಇದೆ. ಓ ಬಿಡಿ ಗೈಸ್, ಫಿಕ್ಸು. ಕ್ಲಾಶ್ ಆಫ್ ಕ್ಲೈನ್ಸ್ ಗೇಮ್ ಮೇಲೆ ಇಷ್ಟ ಇತ್ತು, ಬಟ್ ಇವಾಗ ಬಿಡಿ ನೆಕ್ಸ್ಟ್ ಲೆವೆಲ್ ಫ್ಯಾನ್ ಆಗೋದು ಗೇಮ್ಗೆ. ರಿಯಲ್ ಗೇಮಲ್ಲಿ ಹಿಂಗೆ ಇದ್ದು ಸ್ವಲ್ಪ ಚೆನ್ನಾಗಿರೋದು ಗೈಸ್. ಯಾರು ಆಡ್ತಾರೆ ಅಷ್ಟೊಂದು ಟೈಮಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು. ನೋಡಿ ಗೈಸ್, ಬೇಸು ಮ್ಯಾಕ್ಸ್ ಔಟ್ ಆಗಿದೆ. ಗೋಡೆ ವಾಲ್ಸ್ ಇದೆ ಗೈಸ್, ಇಲ್ಲಿ ವಾಲ್ಸು ಬೇಗ ಮಾಡ್ಬಿಡೋಣ. ಇದೇ ಎಷ್ಟೊಂದು ಆಗುತ್ತೆ, 6000 ಗೋಲ್ಡ್ ಲೆಕ್ಕ ಇಲ್ಲ, ಅದಕ್ಕೇನು ಡೈಮೆಂಡ್ಸ್ ಹೋಗೋಲ್ಲ, ಇದು ಇಮಿಡಿಯೇಟಾಗಿ ಆಗುತ್ತೆ. ಸೆಲೆಕ್ಟ್ ಮಾಡೋದು ಮಾಡ್ತಾರೆ. ಬ್ಯಾಕ್ಗ್ರೌಂಡಲ್ಲಿ ಬರ್ತಿರೋ ಮ್ಯೂಸಿಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗೈಸ್, ಏನು ರಾಯಲ್ ಫೀಲಿಂಗ್ ಕೊಡುತ್ತೆ. ಕ್ರೇಜಿ ಗೈಸ್, ಗೇಮ್ ಈ ಥರ ಯಾವಾಗ ಆಯಿತು ಅನ್ನೋದೇ ಅರ್ಥ ಆಗ್ತಾಯಿಲ್ಲ. ನಾನು ಲಾಸ್ಟ್ ಕ್ಲಾಶ್ ಆಫ್ ಕ್ಲೈನ್ಸ್ ಆಡಿ ಆಲ್ಮೋಸ್ಟ್ ಒಂದು 5 ವರ್ಷ, 6 ವರ್ಷನೇ ಆಯಿತು. 2019 ಪಬ್ಜಿ ಸ್ಟಾರ್ಟ್ ಮಾಡಿದ್ದು, ಅದಕ್ಕಿಂತ ಮುಂಚೆ ಕ್ಲಾಶ್ ಆಫ್ ಕ್ಲೈನ್ಸ್ ಆಡ್ತಾಯಿದ್ದು. ಕ್ರೇಜಿ ಗೈಸ್, ಕ್ರೇಜಿ. ನನ್ನದೊಂದು ಒರಿಜಿನಲ್ ಕ್ಲಾಶ್ ಆಫ್ ಕ್ಲೈನ್ಸ್ ಅಕೌಂಟ್ ಇದೆ, ಬಟ್ ಅದು ಟೌನ್ ಹಾಲ್ 10 ಏನಿದೆ, ಹೆವಿ ರಶ್, ಅದು ರಶ್ ಅಕೌಂಟು. ರಶ್ ಅಕೌಂಟ್ ಅಂದರೆ ನಾನು ಆಡೋವಾಗ ಏನೂ ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ ಗೈಸ್, ನೀನು ಎಷ್ಟು ಬೇಕಾದ್ರೂ ಡೌನ್ಲೋಡ್ ಮಾಡ್ಬೋದಿತ್ತು, ಟೌನ್ ಹಾಲ್ ಬಿಲ್ಡ್ ಮಾಡ್ಬೋದಿತ್ತು ವಿತೌಟ್ ಬಿಲ್ಡಿಂಗ್ ಆಲ್ ದ ಐಟಮ್ಸ್. ಬಟ್ ಇದು ಬೇಸ್ ನೋಡಿ ಗೈಸ್, ಬೇಸ್ ಒಂದೇ ಯಾವ ರೇಂಜಲ್ಲಿದೆ. ಓ ನೋಡಿ ಗೈಸ್, ಏನೋ ಬ್ಲೂ ಕಲರ್ ಸ್ನೇಕು. ಓ ಮೈ ಗಾಡ್, ನಾನು ಇನ್ಮೇಲೆ ನಿಮಗೆ ಟೌನ್ ಹಾಲ್ ತೋರ್ಸೋಕ್ಕಿಂತ, ಕ್ಲಾಶ್ ಆಫ್ ಕ್ಲೈನ್ಸ್ ಗೇಮ್ ತೋರ್ಸೋಕ್ಕಿಂತ ಈ ಥರ ಬೇಸ್ಗಳು ಹಾಕ್ಕೊಂಡು ಬೇಸ್ನೇ ಎಕ್ಸ್ಪ್ಲೋರ್ ಮಾಡ್ತೀನಿ ಗೈಸ್. ಇದೇ ಇನ್ನೂ ಚೆನ್ನಾಗಿದೆ ಗೇಮ್ಗಿಂತ. ನೆಕ್ಸ್ಟ್ ಲೆವೆಲ್ ಗೈಸ್. ಸೊ ಈ ವಿಡಿಯೋಗೆ ಇಷ್ಟೇ ಗೈಸ್. ಆ್ಯಕ್ಚುಲಿ ನಾನು ಈ ವಿಡಿಯೋದಲ್ಲಿ ಒಂದು ಟೌನ್ ಹಾಲ್ 5 ತನಕ ಅಪ್ಗ್ರೇಡ್ ಮಾಡೋಣ ಅಂದ್ಕೊಂಡೆ, ಬಟ್ ಲೆಂತ್ ತುಂಬ ಆದಷ್ಟು ನನ್ನ ವ್ಯೂವರ್ಶಿಪ್ ಡಿಕ್ರೀಸ್ ಆಗ್ತಾಯಿದೆ. ಬಿಕಾಸ್ ಯಾರು ಅಷ್ಟು ಲೆಂತ್ ವೀಡಿಯೋಸ್ ನೋಡೋಲ್ಲ ಗೈಸ್, 30-40 ಮಿನಿಟ್ಸ್ ಅಲ್ಲ, ನಾವೇನು ಎಸ್ಟಾಬ್ಲಿಷ್ಡ್ ಯೂಟ್ಯೂಬರ್ಸಾ. ಸೊ ಆದಮೇಲೆ ಹಾಕೋಣ ಬಿಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನೇನು ಇಷ್ಟು ಟೈಮಲ್ಲೇ 5 ತನಕ ಅಪ್ಡೇಟ್ ಮಾಡ್ಬೋದಿತ್ತು, ಬಟ್ ನನಗೆ ಬೇಸ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ತುಂಬ ಇಷ್ಟ ಆಯಿತು ಗೈಸ್ ಅದರಲ್ಲೇ. ಸೊ ಈ ವಿಡಿಯೋಗೆ ಇಷ್ಟ ಗೈಸ್. ನೆಕ್ಸ್ಟ್ ವಿಡಿಯೋಯಿಂದ ಸ್ವಲ್ಪ ಅಪ್ಗ್ರೇಡ್ ಮಾಡೋಣ ಬೇಸ್ನ. ಮತ್ತು ನಿಮಗೆ ಯಾವ್ದಾದ್ರು ಬೇರೆ ಸೀನ್ರೀಸ್ ಎಲ್ಲ ಚೆನ್ನಾಗಿರೋದು ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಸೊ ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ ಗೈಸ್.